ಇವತ್ತಿನ ವಿಡಿಯೋದಲ್ಲಿ ಗಿಡಗಳಿಗೆ ನೀರು ಹಾಕಬೇಕಾದ್ರೆ ನಾವು ಏನೇನು ಮಿಸ್ಟೇಕ್ ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ. ಈ ವಿಡಿಯೋ ನೋಡ್ತಾ ಇರೋ ತುಂಬ ಜನರಿಗೆ ಅನ್ನಿಸ್ಬೋದು ಗಿಡಗಳಿಗೆ ನೀರು ಹಾಕೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ. ಆದರೆ ನಾವು ಸರಿಯಾದ ರೀತಿಯಲ್ಲಿ ನೀರು ಹಾಕದೆ ಹೋದರೆ ತುಂಬ ದೊಡ್ಡ ಪ್ರಾಬ್ಲಮೇ ಆಗುತ್ತೆ. ಅದರಲ್ಲೂ ಹೊಸದಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದಾರಲ್ಲ, ಬಿಗಿನರ್ಸ್ಗಂತೂ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ಸಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ, ಗಿಡ ಸಾಯ್ತಾ ಇದೆ ಏನು ಮಾಡೋದು ಅಂತ. ನಾನು ಕೂಡ ನಿಮ್ಮ ಹಾಗೆ ತುಂಬ ಮಿಸ್ಟೇಕ್ಸ್ನ ಮಾಡಿದ್ದೀನಿ. ಪ್ರತಿ ಗಾರ್ಡ್ನರ್ಸು ಈ ಮಿಸ್ಟೇಕ್ ಮಾಡಿರ್ತಾರೆ. ಮೊದಲೆಲ್ಲ ಏನು ಮಾಡ್ತಾಯಿದ್ದೆ, ಗಿಡಕ್ಕೆ ಬೇಕಿದೆಯೋ ಇಲ್ವೋ ಒಟ್ಟಿಗೆ ಗಾರ್ಡನ್ ಇದ್ಮೇಲೆ ಡೈಲಿ ನೀರು ಹಾಕಬೇಕು ಅಂತ ಡೈಲಿ ಎಲ್ಲ ಗಿಡಗಳಿಗೂ ನೀರು ಹಾಕ್ತಾಯಿದ್ದೆ. ಆಮೇಲೆ ಈ ಗಾರ್ಡನಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಗೊತ್ತಾಯಿತು ಒಂದೊಂದು ಗಿಡಕ್ಕೂ ನೀರಿನ ಅವಶ್ಯಕತೆ ಬೇರೆ ಬೇರೆ ಥರ ಇರುತ್ತೆ ಅಂತ. ಪ್ಲ್ಯಾಂಟ್ಸಿಗೆ ನೀರಿನ ರಿಕ್ವೈರ್ಮೆಂಟು 3 ರೀತಿ ಇರುತ್ತೆ. ಕೆಲವು ಪ್ಲ್ಯಾಂಟ್ಸಿಗೆ ಹೆಚ್ಚು ನೀರು ಬೇಕಾಗುತ್ತೆ. ಎಕ್ಸಾಂಪಲ್ ತರಕಾರಿ ಗಿಡಗಳಿಗೆ ಡೈಲಿ ನೀರು ಹಾಕಬೇಕಾಗತ್ತೆ. ಇನ್ನು ಕೆಲವು ಗಿಡಗಳಿಗೆ ತುಂಬ ಕಡಿಮೆ ನೀರು ಬೇಕಾಗುತ್ತೆ. ಕ್ಯಾಕ್ಟಸ್ಸು, ಸಕ್ಯುಲೆಂಟು ಈ ರೀತಿ ಪ್ಲ್ಯಾಂಟ್ಸಿಗೆಲ್ಲ ವಾರದಲ್ಲಿ 1 ದಿನ ಮಾತ್ರ ಬೇಕಾಗತ್ತೆ. ಈ ಗಿಡದ ಎಲೆಗಳೆಲ್ಲ ಫ್ಲೆಶಿಯಾಗಿ ನೋಡೋಕ್ಕೆ ತುಂಬ ದಪ್ಪ ಇರುತ್ತೆ. ತನಗೆ ಬೇಕಾಗಿರೋಷ್ಟು ನೀರನ್ನು ಎಲೆಗಳಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಇನ್ನು ಕೆಲವು ಹಾರ್ಡಿ ಪ್ಲ್ಯಾಂಟ್ಸ್ ಇರುತ್ತೆ. ಇದಕ್ಕೆ ಮೀಡಿಯಮ್ ನೀರಿದ್ದರೆ ಸಾಕು. ಅಂದರೆ 1 ದಿನ ಬಿಟ್ಟು 1 ದಿನ ಹಾಕಿದ್ರೂ ಆ ಗಿಡಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಗಾರ್ಡನಿಂಗಲ್ಲಿ ಹೊಸಬ್ರಾಗಿದ್ದರೆ ಯಾವ ಗಿಡಕ್ಕೆ ಎಷ್ಟು ನೀರು ಬೇಕು ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ನರ್ಸರಿಯಲ್ಲಿ ಗಿಡ ಪರ್ಚೇಸ್ ಮಾಡಬೇಕಾದ್ರೆ ಮಾಲಿನ ಕೇಳಿದರೆ ಹೇಳ್ತಾರೆ. ಇವಾಗ ಮೊಬೈಲಲ್ಲಿ ಗಿಡನ ಐಡೆಂಟಿಫೈ ಮಾಡೋ ಆ್ಯಪ್ಗಳು ತುಂಬ ಬಂದಿದೆ. ನಿಮಗೆ ಯಾವ ಗಿಡದ ಹೆಸರು ಗೊತ್ತಾಗಲಿಲ್ಲ, ಆ ಗಿಡದ ಮುಂದೆ ಈ ರೀತಿ ಹಿಡಿದ್ರೆ ಅದರಲ್ಲೇ ಹೆಸರು ತೋರಿಸುತ್ತೆ. ಜೊತೆಗೆ ಆ ಗಿಡದ ಬಗ್ಗೆ ಹೇಗೆ ಕೇರ್ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರುತ್ತೆ. ಗಿಡದ ಹೆಸರು ಮಾತ್ರ ಗೊತ್ತಿದೆ, ಆದರೆ ಆ ಗಿಡದ ಬಗ್ಗೆ ಬೇರೆ ಏನೂ ಗೊತ್ತಿಲ್ಲದೆ ಹೋದರೆ ನೀವು ಗೂಗಲಲ್ಲಿ ಟೈಪ್ ಮಾಡಿದರೆ ಸಾಕು, ಆ ಗಿಡದ ಬಗ್ಗೆ ಪೂರ್ತಿ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನೀರಿನ ವಿಷಯದಲ್ಲಿ ಬಿಗಿನರ್ಸ್ ಫಸ್ಟ್ ನೆನ್ಪಿಟ್ಕೋಬೇಕಾಗಿರೋದು, ನೀರನ್ನು ಬೆಳಗ್ಗೆ ಹಾಕಬೇಕು ಅಥವಾ ಸಂಜೆ ಹಾಕಬೇಕು. ಮಧ್ಯಾಹ್ನ ಟೈಮಲ್ಲಿ ಹಾಕಬಾರ್ದು. ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಪಾಟ್ ಕೂಡ ಹೀಟ್ ಆಗಿರುತ್ತೆ. ಆ ಪಾಟಿನ ಹೀಟು ಬೇರ್ಗಳಿಗೂ ಹೋಗಿರುತ್ತೆ. ಮಧ್ಯಾಹ್ನ ನೀರು ಹಾಕಿದರೆ ಗಿಡಗಳು ಸಾಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಸಂಜೆ ಕತ್ಲೆ ಆದಮೇಲೆ ಕೂಡ ಹಾಕಬಾರ್ದು. ಕೆಲವು ಪ್ಲ್ಯಾಂಟ್ಸು ಸೆನ್ಸಿಟಿವ್ ಆಗಿರುತ್ತೆ. ನಾವು ರಾತ್ರಿ ಹೊತ್ತು ನೀರು ಹಾಕಿದಾಗ ಫಂಗಸ್ ಬರುತ್ತೆ. ಹೊಸ ಗಾರ್ಡನರ್ಸ್ಗೆ ಅಂಡರ್ ವಾಟ್ರಿಂಗ್ ಅಂದರೆ ಏನು ಅಂತ ಹೇಳ್ತೀನಿ. ಮೇಲ್ಗೆ ಮಣ್ಣು ನೆನೆಯೋಷ್ಟು ಮಾತ್ರ ನೀರು ಕೊಡ್ತಾರೆ. ಕೆಳಗಡೆ ಬೇರ್ಗಳಿಗೆ ನೀರು ತಲುಪಿರೋದೇ ಇಲ್ಲ. ಪಾಟಿನ ಕೆಳಗೋರಿಗೆ ಬೇರ್ಗಳಿರುತ್ತೆ. ಇದೇ ರೀತಿ ಬರೀ ಮೇಲ್ಗಡೆಗೆ ಮಾತ್ರ 4-5 ದಿನ ಅಥವಾ 1 ವಾರ ಈ ರೀತಿ ನೀರು ಕೊಟ್ಟಾಗ ಬೇರ್ಗಳಿಗೆ ನೀರು ಸಿಗದೇ ಗಿಡ ಒಣಗ್ತಾ ಬಂದು ಸತ್ತೋಗುತ್ತೆ. ಬಿಗಿನರ್ಸ್ ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ, ನಾವು ನೀರು ಹಾಕಿದಾಗ ಡ್ರೈನೇಜ್ ಹೋಲಿಂದ ಆ ನೀರು ಹೊರಗಡೆ ಬರಬೇಕು, ಅಷ್ಟು ನೀರನ್ನು ಕೊಡಬೇಕು. ಆದರೆ ಯಾವಾಗಲೂ ಇದನ್ನು ಚೆಕ್ ಮಾಡಬೇಕು ಅಂತ ಇಲ್ಲ. ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಒಂದು ಗಿಡಕ್ಕೆ ಎಷ್ಟು ನೀರು ಬೇಕಾಗತ್ತೆ ಅನ್ನೋದು. ಯಾವುದೇ ಗಿಡಗಳಿಗೆ ಅಗತ್ಯಕ್ಕಿಂತ ಜಾಸ್ತಿ ನೀರು ಹಾಕಬಾರ್ದು. ಓವರ್ ವಾಟ್ರಿಂಗ್ ಆಗಬಾರ್ದು. ಅಂಡರ್ ವಾಟ್ರಿಂಗಿಂದ ಗಿಡಗಳು ಬೇಗ ಸತ್ತೋಗಲ್ಲ, ಆದರೆ ಓವರ್ ವಾಟ್ರಿಂಗ್ ಆದರೆ ಗಿಡಗಳು ಬೇಗ ಸತ್ತೋಗುತ್ತೆ. ಓವರ್ ವಾಟ್ರಿಂಗಿಂದ ಗಿಡ ಹೇಗೆ ಸಾಯೋದೆ ಅಂತ ತೋರಿಸ್ತೀನಿ. ಇದೆಲ್ಲ ಕಾರ್ನೇಷನ್ ಗಿಡಗಳು. ಇದ್ರ ಹೂನೆಲ್ಲ ನಾನು ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಲಾಸ್ಟ್ ವೀಕಿಂದ ಮಳೆ ಜಾಸ್ತಿ ಬರ್ತಾ ಇದ್ದಿದ್ದರಿಂದ ಮಳೆ ನೀರು ಬಿದ್ದು ಈ ರೀತಿಯಾಗಿದೆ. ಈ ಗಿಡ ಇನ್ನೂ ಬದುಕೋದು ಕಷ್ಟ. ಇದೇನಾದರೂ ಸರ್ವೈವ್ ಆಗೋದಾದರೆ 1 ವೀಕ್ ಒಳಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದೇ ಫ್ಯಾಮಿಲಿಗೆ ಸೇರಿರೋ ಡಯಾಂಥಸ್ ಪ್ಲ್ಯಾಂಟ್ ಕೂಡ ಅಷ್ಟೇ. ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಬದುಕಲ್ಲ. ನನಗಿದು ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬ ಗಿಡಗಳನ್ನ ಇದೇ ರೀತಿ ಕಳ್ಕೊಂಡಿದ್ದೀನಿ. ಇದ್ರ ಎಲೆಗಳೆಲ್ಲ ತುಂಬ ಬ್ರೌನ್ ಆಗಿ ಸಾಫ್ಟ್ ಆಗಿದೆ. ಓವರ್ ವಾಟ್ರಿಂಗ್ ಆಗಿರೋ ಗಿಡಗಳು ಈ ರೀತಿ ಸಾಫ್ಟ್ ಆಗಿರುತ್ತೆ ಎಲೆಗಳು. ಅಂಡರ್ ವಾಟ್ರಿಂಗ್ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಮಣ್ಣೆಲ್ಲ ಪೂರ್ತಿ ಡ್ರೈ ಆಗಿರುತ್ತೆ, ಅದ್ರ ಎಲೆಗಳೆಲ್ಲ ರಫ್ ಆಗಿರುತ್ತೆ.
ಈ ಓವರ್ ವಾಟ್ರಿಂಗಲ್ಲಿ ಎಲೆಗಳೆಲ್ಲ ಸಾಫ್ಟ್ ಆಗಿರುತ್ತೆ. ಓವರ್ ವಾಟ್ರಿಂಗಿಗೆ ನಾವು ತಗೊಳ್ಳೋ ಪಾಟ್ ಮಿಕ್ಸಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀರು ಬಸ್ದು ಹೋಗೋಂಗಿರಬೇಕು, ಸರಾಗವಾಗಿ ಹೋಗೋಂಗಿರಬೇಕು, ಆ ರೀತಿ ಪಾಟ್ ಮಿಕ್ಸಿಂಗ್ ತೊಗೋಬೇಕು. ಪಾಟಲ್ಲೇ ನೀರು ನಿಂತ್ಕೋಬಾರ್ದು. ಇದಕ್ಕೆ ಏನು ಕಾರಣ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಪಾಟ್ ಮಿಕ್ಸಿಂಗ್ ಸರಿಯಾಗಿಲ್ಲ, ಅಂಟು ಮಣ್ಣು ಜಾಸ್ತಿ ಇದ್ರೂ ಈ ರೀತಿ ಆಗುತ್ತೆ, ಅಥವಾ ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿದ್ರೂ ಈ ರೀತಿ ಆಗುತ್ತೆ. ನೀವು ಹಾಕಿರೋ ಮಣ್ಣು ಯಾವುದು ಅಂತಲೂ ನೋಡ್ಕೋಬೇಕಾಗತ್ತೆ. ಸ್ಯಾಂಡಿ ಸಾಯಿಲ್ ತುಂಬ ಗಟ್ಟಿ ಮಣ್ಣಾಗಿದ್ದರೆ ತುಂಬ ಬೇಗ ಡ್ರೈ ಆಗುತ್ತೆ, ಡೈಲಿ ನೀರು ಹಾಕಬೇಕಾಗತ್ತೆ. ಯಾವುದೇ ಪಾಟ್ ಆಗಲಿ, ನಾನು ಪಾಟಿಂಗ್ ಮಿಕ್ಸ್ ತಗೊಂಡಾಗ ಪಾಟಿನ ಅಂಚಿಂದ 1 ರಿಂದ 1.5 ಇಂಚು ಕೆಳಗಡೆ ಹಾಕ್ಕೊಳ್ತೀನಿ. ಪಾಟ್ ತುಂಬ ಮಣ್ಣನ್ನು ಹಾಕ್ಕೊಂಡ್ರೆ ನಾವು ನೀರು ಹಾಕಿದಾಗ ಪಾಟಲ್ಲಿರೋ ಮಣ್ಣು ಮತ್ತು ಗೊಬ್ಬರ ಎರಡೂ ಹೊರಗಡೆ ಚೆಲ್ಲುತ್ತೆ. ಮಣ್ಣಲ್ಲಿ ಮತ್ತು ಗೊಬ್ಬರದಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಹೊರಗಡೆ ಚೆಲ್ಲಿ ಗಿಡಕ್ಕೆ ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ. ಈ ರೀತಿ 1 ಇಂಚ್ ಗ್ಯಾಪ್ ಕೊಡೋದ್ರಿಂದ ನಾವು ಡ್ರೈ ಗೊಬ್ಬರ ಕೊಡೋಕ್ಕೂ ಇದು ಹೆಲ್ಪ್ ಆಗುತ್ತೆ. ನೀರು ಕೊಡಬೇಕಾದ್ರೆ ಯಾವಾಗಲೂ ಗಿಡದ ಬುಡಕ್ಕೇ ನೀರು ಕೊಡಬೇಕು. ಕೆಲವು ಪ್ಲ್ಯಾಂಟ್ಸ್ ಇರುತ್ತೆ, ಈ ಟ್ರಾಪಿಕಲ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರೆ, ಆರ್ಕಿಡ್ಸು, ಆ್ಯಂಥೋರಿಯಮ್ಸ್, ಇದಕ್ಕೆಲ್ಲ ಎಲೆ ಮೇಲೆ ಬಿದ್ದರೂ ಏನೂ ಪ್ರಾಬ್ಲಮ್ ಇಲ್ಲ. ಎಲೆ ಮೇಲೆ ಬಿದ್ದರೆ ಅದಕ್ಕೆ ಶವರ್ ಕೊಟ್ಟಂಗೆ ಆಗುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ ಆ ಗಿಡಗಳು. ನೀರು ಹಾಕಬೇಕಾದ್ರೆ ಪೈಪಲ್ಲಿ ಹಾಕಿದ್ರಂತೂ ಕಂಟ್ರೋಲೇ ಇರೋಲ್ಲ, ತುಂಬ ಜಾಸ್ತಿನೇ ಬೀಳ್ತಾ ಇರುತ್ತೆ. ತುಂಬ ಫೋರ್ಸಲ್ಲಿ ಕೂಡ ಗಿಡಗಳಿಗೆ ನೀರು ಹಾಕಬಾರ್ದು. ದೊಡ್ಡ ಗಿಡಗಳಿಗೆ ಫೋರ್ಸಲ್ಲಿ ಹಾಕಿದರೆ ಪರವಾಗಿಲ್ಲ, ಆದರೆ ಕೆಲವು ಪ್ಲ್ಯಾಂಟ್ಸು ಡೆಲಿಕೇಟ್ ಇರುತ್ತೆ, ಅಂಥ ಪ್ಲ್ಯಾಂಟ್ಸು ಕೊಳ್ತೆ ಹೋಗುತ್ತೆ. ಪೈಪಲ್ಲಿ ನೀರು ಕೊಡೋರು ಸಮ್ಮರಲ್ಲಿ ಪೈಪ್ ಕೂಡ ಬಿಸಿಯಾಗಿ ಬಿಸಿ ನೀರು ಬರ್ತಾ ಇರುತ್ತೆ. ಸಂಜೆ ಟೈಮಲ್ಲಿ ತುಂಬ ಕೂಲ್ ಆದಮೇಲೆ ನೀರು ಕೊಡಬೇಕು. ಮನಿ ಪ್ಲ್ಯಾಂಟ್ ಗಿಡದಲ್ಲಿ ಒಂದೊಂದು ಎಲೆ ಪಕ್ಕನೂ ಬೇರುಗಳಿರುತ್ತೆ. ಆ ಬೇರಿನ ಸಪೋರ್ಟಿಂದನೇ ಅದು ಉದ್ದ ಬೆಳೀತಾ ಇರುತ್ತೆ. ಹಾಗಾಗಿ ಮನಿ ಪ್ಲ್ಯಾಂಟ್ ಗಿಡಕ್ಕೆ ನೀರು ಕೊಡಬೇಕಾದ್ರೆ ಇಡೀ ಬಳ್ಳಿ ಕೊಟ್ಟಷ್ಟು ಒಳ್ಳೆಯದು. ಈ ನೀರು ಹಾಕೋದು ಸೀಸನ್ ಮೇಲೂ ಡಿಪೆಂಡ್ ಆಗುತ್ತೆ. ಮಳೆಗಾಲದಲ್ಲಿ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಮಳೆ ಬೀಳದೇ ಇರೋವಂಥ ಜಾಗದಲ್ಲಿ ಇಟ್ಟಿರೋ ಪಾಟ್ಗಳಿಗೆ ಮಾತ್ರ ನೀರು ಬೇಕಾಗತ್ತೆ. ವಿಂಟರ್ ಸೀಸನಲ್ಲೂ ಅಷ್ಟೇ ಕೆಲವು ಗಿಡಗಳಿಗೆ 2 ದಿನಕ್ಕೊಂದ್ಸಲ ನೀರು ಹಾಕಬೇಕಾಗತ್ತೆ. ಸಮ್ಮರಲ್ಲಿ ಮಾತ್ರ ಡೈಲಿ ನೀರು ಹಾಕಬೇಕು. ಕೆಲವು ಗಿಡಗಳಿಗೆ ಬೆಳಗ್ಗೆ ಸಂಜೆ 2 ಟೈಮ್ ನೀರು ಹಾಕಬೇಕಾಗತ್ತೆ. ಲಾಸ್ಟಲ್ಲಿ ನೀರಿನ ಬಗ್ಗೆ ಹೇಳೋದಾದರೆ, ನೀವು ಪಾಟ್ ಇಟ್ಟಿರೋ ಜಾಗ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅರ್ಧ ದಿನ ಬಿಸಿಲು, ಅರ್ಧ ದಿನ ನೆರಳು ಬೀಳೋ ಅಂಥ ಜಾಗದಲ್ಲಿ ಪಾಟ್ ಇಟ್ಟಿದ್ರೆ ಆ ಪಾಟ್ಗಳಿಗೆ 2 ದಿನಕ್ಕೊಂದ್ಸಲ ನೀರು ಬೇಕಾಗುತ್ತೆ. ಟೆರೆಸ್ ಮೇಲೆ ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟಿರೋ ಅಂಥ ಪಾಟ್ಗಳಿಗೆ ಡೈಲಿ ನೀರು ಹಾಕಬೇಕಾಗತ್ತೆ. ಪೂರ್ತಿ ಶೇಡಲ್ಲಿ ಇಟ್ಟಿರೋ ಅಂಥ ಪಾಟ್ಗಳಿಗೆ ವಾರದಲ್ಲಿ 2 ದಿನ ಸಾಕಾಗುತ್ತೆ, ಅಥವಾ 3 ದಿನ ಹಾಕಬಹುದು. ಕಮೆಂಟ್ಸಲ್ಲಿ ತುಂಬ ಜನ ಕೇಳಿದ ಕ್ವಶನ್ ಇದು, ನೀರಿನ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಅವ್ರಿಗೆಲ್ಲ ಇದರಲ್ಲಿ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.